ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೇನೆ ನೋಡ್ರಿ. ನಾನು ಸೂಪರ್ ಅಂದ್ರೆ ಸೂಪರ್ ಅದೀನಿ. ಇವತ್ತಿನ ವಿಡಿಯೋ ಒಳಗೆ ನಿಮಗೆ ನಾ ಏನು ಮಾಡೋ ತೋರ್ಸಕತ್ತೇನಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ಸೈಡ್ ಬದ್ನಿಕಾಯಿ ಭರ್ತಾ ಅಂತ ಹೇಳಿ ಮಾಡ್ತೀವಿ. ಆ ಬದ್ನಿಕಾಯಿ ಭರ್ತಾ ಅಂತಾನು ಹೇಳ್ಬೋದು, ಇಲ್ಲ ಅಂದ್ರೆ ಬದ್ನಿಕಾಯಿ ಹಿಂಡಿ ಅಂತಾನು ಹೇಳ್ಬೋದು. ಆ ಬದ್ನಿಕಾಯಿ ಹಿಂಡಿ ಮಾಡೋಕೆ ಏನು ಬೇಕಪ್ಪ ಅಂತ ಹೇಳಿದ್ರೆ ತೋರಿಸ್ಕೊಡ್ತೀನಿ. ಬರ್ಲಕ್ಕ ಏನು ಬೇಕಪ್ಪ ಅಂತ ಹೇಳಿದ್ರೆ ನೋಡ್ರಿ, ಇಂಥವು ಎರಡು ದೊಡ್ಡ ಬದ್ನಿಕಾಯಿ ತೊಗೋಬೇಕ್ರಿ. ಒಟ್ಟ ಹುಳಕ್ಕಿರಬಾರ್ದು ನೋಡ್ರಿ ಫ್ರೆಂಡ್ಸ. ಇಂಥವು ಎರಡು ದೊಡ್ಡ ಬದ್ನಿಕಾಯಿ ತೊಗೊರಿ. ಆಮೇಲೆ ಸ್ವಲ್ಪ ಎಣ್ಣೆ ಕಾಣ್ತಾ ನಿಮಗೆ, ಎಣ್ಣೆ, ಹಸಿ ಖಾರ, ಕರಿಬೇವು, ಬೆಲ್ಲ ಆಪ್ಷನಲ್ ರೀ, ಬೇಕಾದ್ರೆ ಹಾಕೋರಿ, ಬೇಡಾದ್ರೆ ಬಿಡ್ರಿ. ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ನೋಡ್ರಿ ಫ್ರೆಂಡ್ಸ. ಈಗ ಬದ್ನಿಕಾಯಿ ಹಿಂಡಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೇನೆ ಬರ್ರಿ. ಈ ಬದ್ನಿಕಾಯಿ ಹಿಂಡಿಗೆ ಸ್ವಲ್ಪ ಬದ್ನಿಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಇವನ್ನ ಒಲೆಗಾರ ಸುಡ್ರಿ, ಗ್ಯಾಸಿನ ಮ್ಯಾಗಾರ ಸುಡ್ರಿ ಫ್ರೆಂಡ್ಸ. ಇವೆಲ್ಲ ಸುಟ್ಟು ಮ್ಯಾಗಿನ ಸಿಪ್ಪೆಲ್ಲ ಕರಗಾಗೋವರೆಗೂ ಸುಟ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಈ ರೀತಿ ಎಣ್ಣೆ ಹಚ್ಕೋಬೇಕು. ಈ ರೀತಿ ಎಣ್ಣೆ ಹಚ್ಕೊಂಡು ಇವನ್ನ ಸುಟ್ಕೊಂಡು ಬರೋಣ್ರಿ ಫ್ರೆಂಡ್ಸ. ಈಗ ನೋಡ್ರಿ, ಇವು ಈ ರೀತಿ ಕರಗಾಗೋವರೆಗೂ ಸುಟ್ಕೋಬೇಕು ನೋಡ್ರಿ. ಇವನ್ನ ಎರಡು ಬದ್ನಿಕಾಯಿ ಸುಟ್ಕೊಂಬಂದಿನಿ. ಈಗ ಇವನ್ನ ಸುಟ್ರಿ. ಆಮೇಲೆ ತೋರಿಸಿದ್ನಲ್ರಿ, ಜೀರಿಗೆ, ಬೆಳ್ಳುಳ್ಳಿ, ಬೆಲ್ಲ, ಹಸಿ ಖಾರ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಬರೋಣ್ರಿ ಫ್ರೆಂಡ್ಸ. ಬದ್ನಿಕಾಯಿ ಹಿಂಡಿ ರೆಡಿ ಆಗೈತೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನಿಕಾಯಿ ಹಿಂಡಿ ನೋಡ್ರಿ ಫ್ರೆಂಡ್ಸ. ಇವೆರಡು ಬದ್ನಿಕಾಯಿ ಇದ್ಬಿಟ್ರೆ ಮನ್ಯಾಗ ಮಸ್ತ್ ಅಂದ್ರೆ ಮಸ್ತ್ ಹಿಂಡಿ ರೆಡಿ ಆಗುತ್ತೆ ನೋಡ್ರಿ. ಸಿಂಪಲ್ ಆ್ಯಂಡ್ ಈಜಿ ರೆಸಿಪಿ ನೋಡ್ರಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಥ್ಯಾಂಕ್ ಯು.